ನೀನು ಈ ಸಿಟ್ಟು ಮಾಡೋದು ಬಿಟ್ಟು ಖುಷಿ ಖುಷಿಯಾಗಿ ಊಟ ಮಾಡಿದ್ರೆ ಅವ್ರಿಗೂ ಖುಷಿ ಆಗತ್ತಪ್ಪ. ಆದ್ರೂ ಹನುಮಂತಣ್ಣ, ನಮ್ಮ ಮನೇಲಿ ನಡೀತಾ ಇರೋ ತಲಹರಟೆ ಒಂದೆರಡಲ್ಲ, ಅದಕ್ಕೆಲ್ಲ ನನ್ಸೋ. ಏನಾಯ್ತೆ? ವಾವತ್ತೆ, ನಿಮ್ ಯಜಮಾನ್ರಿಗೆ ನಿಮಗ್ ಎಷ್ಟು ಪ್ರೀತಿ ನೋಡಿ, ಅಂಗಡಿಗೂ ನಿಮ್ಮ ಹೆಸರು ಇಟ್ಬಿಟ್ಟಿದ್ದಾರೆ ಅಲ್ವಾ? ಮತ್ತೆ ನಮ್ಮ ಯಜಮಾನ್ ಅಂದ್ರೆ ಏನ್ ಕಮ್ಮಿನಾ? ಮನೆಯಿಂದ ಹೊರಗಡೆ ಹೋಗುವಾಗ ಬೀಗದ ಕೈ ಇಸ್ಕೊಂಡ್ ಬರೀ ನನ್ ಮುಖ ನೋಡ್ಕೊಂಡು ಹೋಗೋದು ಅಷ್ಟೇ ಅಲ್ಲಮ್ಮ, ಅಂಗಡಿಗೂ ನನ್ ಹೆಸರು ಇಟ್ಟಿದ್ದಾರೆ. ನೋಡ್ದಾ ನಮ್ಮ ಯಜಮಾನು ನನ್ನನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ. ನಮ್ಮ ಯಜಮಾನ್ರು ಯಾವಾಗ್ಲೂ ಏನ್ ಹೇಳ್ತಾರೆ ಗೊತ್ತಾ? ಗಿರ್ಜಾ, ನೀನ್ ನನ್ ಜೀವನಕ್ಕೆ ಬಂದ್ಮೇಲೆ ನನ್ ಜೀವನದಲ್ಲಿ ಎಲ್ಲ ಬದ್ಲಾಯ್ತು, ಬರೀ ಅದೃಷ್ಟ ಅಂತ, ಹಾಗೆ ಹೀಗೆ ಅಂತ ನನ್ನ ಹಾಡಿ ಕೊಂಡಾಡ್ತಾ ಇರ್ತಾರೆ ಕಣೆ. ಇಷ್ಟು ಪ್ರೀತಿ ಮಾಡೋ ಗಂಡನ್ನ ತಾವೆಲ್ಲಾದ್ರೂ ನೋಡಿದೀರಾ? ಅಬ್ಬಬ್ಬಾ, ಜಾಸ್ತಿ ಜಂಬ ಪಡ್ಬೇಡಿ ಅತ್ತೆ. ಇನ್ ಸ್ವಲ್ಪ ವರ್ಷ ವೆಯ್ಟ್ ಮಾಡಿ, ನಮ್ ಕೇಶವನು ಹೊಸ ಸ್ಟೋರ್ ಓಪನ್ ಮಾಡಿ ಅದಕ್ಕೆ ಮೀನಾ ಸ್ಟೋರ್ ಅಂತ ಹೆಸರಿಡ್ತಾನೆ. ಅದಕ್ಕೆ ನೀವೇ ಬಂದು ಟೇಪ್ ಕಟ್ ಮಾಡಿ ಉದ್ಘಾಟನೆ ಮಾಡಿರಂತೆ. ಅಯ್ಯಯ್ಯಯ್ಯಯ್ಯ, ಅದೆಷ್ಟು ಆಸೆ ಇಟ್ಕೊಂಡಿದ್ಯೇ ನನ್ ಸೊಸೆ. ನೋಡ್ತಾ ಇರು, ನಿನ್ ಗಂಡ ಮೀನಾ ಸ್ಟೋರ್ಸ್ ಅಂತ ಇಡ್ತಾನೋ ಅಥವಾ ಈ ಅಮ್ಮನ್ ಮೇಲಿರೋ ಪ್ರೀತಿಗೆ ಅವನು ಗಿರ್ಜಾ ಸ್ಟೋರ್ಸ್ ಅಂತಾನೆ ಇಟ್ಬಿಡ್ತಾನೋ, ನೋಡ್ತಿರೋ. ಅಮ್ಮ ಮೀನಾ, ನೀವೇನಿಲ್ಲಿ? ಏನಪ್ಪಾ, ಈ ಅಮ್ಮ ಅನ್ನೋರೊಬ್ರು ಇದಾರೆ ಅಂತ ನಿನಗೆ ಗೊತ್ತಿದ್ಯಾ? ಜ್ಞಾಪಕ ಇದೆಯಾ? ಏನೋ ನಿನ್ನ ವಿಚಾರಿಸ್ಕೊಳಕ್ ನಿನ್ ಹೆಂಡ್ತಿದ್ದಾಳೆ, ಪಾಪ ನಮ್ಮ ಯಜಮಾನ್ರು, ಅವ್ರನ್ನ ವಿಚಾರಿಸ್ಕೊಳಕ್ ಇರೋಳು ನಾನೇ ಅಲ್ವಾ? ಅದಕ್ಕೆ ನನ್ ಗಂಡನ್ ನೋಡಿ ವಿಚಾರಿಸ್ಕೊಂಡ್ ಹೋಗೋಣ ಅಂತ ಬಂದೆ. ರೀ, ಗಿರ್ಜಾ, ನೀನೇನಿಲ್ಲಿ? ಪರವಾಗಿಲ್ಲ ಹನುಮಂತನ, ಹೇಗಿದ್ದೀರಾ? ನಾನ್ ಫಸ್ಟ್ ಕ್ಲಾಸು. ನೀವೇನ್ ಅಂಗಡಿಲಿ ಇವತ್ತು? ಎಲ್ಲರಿಗೋಸ್ಕರ ಅಡಿಗೆ ಮಾಡ್ಕೊಂಡ್ ಬಂದಿದ್ದೆ, ಅದಕ್ಕೆ ಊಟ ಕೊಟ್ಟು ಹೋಗೋಣ ಅಂತ ಬಂದೆ. ಇದೇನ್ ಗಿರ್ಜಾ ಹೊಸ ಅವತಾರ? ದಿನ ಮಧ್ಯಾಹ್ನ ಊಟಕ್ಕೆ ನಾವೇ ಬರ್ತಾ ಇದೀವಲ್ಲ. ರೀ, ನಿಮ್ಗೆ ಇಷ್ಟವಾಗಿರೋ ಅಡಿಗೆ ಮಾಡ್ಕೊಂಡ್ ಬರೋಣ ಅಂತ ಅನ್ನಿಸ್ತು. ನೀವು ಕೆಲಸ ಮಾಡಿ ಮಾಡಿ ಸುಸ್ತಾಗಿರ್ತೀರಲ್ವಾ, ಅದಕ್ಕೆ ಮನೆಯಿಂದ ಅಡಿಗೆ ಮಾಡ್ಕೊಂಡ್ ಬಂದಿದ್ದೀನ್ರಿ. 30 ವರ್ಷದಿಂದ ನಂಗೆ ಯಾವತ್ತೂ ಸುಸ್ತಾಗಿರ್ಲಿಲ್ಲ, ಇವತ್ತು ಸುಸ್ತಾಗ್ಬಿಟ್ಟಿದೆ ಅಲ್ವಾ? ಅಲ್ಲ, ನೀನ್ ಯಾವತ್ತೂ ಊಟ ತಂದವಳಲ್ಲ, ಇವತ್ತ್ಯಾಕೆ? ಓ, ಈಗ ಅರ್ಥ ಆಯ್ತು. ಇವಳು ಬಂದ್ಮೇಲೆ ನೀನ್ ಯಾಕೋ ತುಂಬಾ ವಿಚಿತ್ರವಾಗಿ ಆಡ್ತಾ ಇದೀಯ. ಇವೆಲ್ಲ ಸರಿ ಇರೋದಿಲ್ಲ ಗಿರ್ಜಾ. ರೀ, ಕೋಪ ಮಾಡ್ಕೋಬೇಡ್ರಿ. ಅದೇನಂದ್ರೆ, ಗಂಡನ್ ಮನ್ಸು ಸರಿ ಇಲ್ದೇ ಇದ್ದಾಗ ಹೆಂಡತಿ ಆದವಳು ರುಚಿ ರುಚಿಯಾಗಿ ಅಡಿಗೆ ಮಾಡ್ಕೊಂಡು ಅವ್ರ ಕೆಲ್ಸ ಮಾಡೋ ಜಾಗಕ್ಕೆ ತಗೊಂಡ್ ಹೋಗ್ಕೊಟ್ರೆ ಗಂಡನ್ ಮನ್ಸು ಸರಿ ಹೋಗುತ್ತೆ, ಗಂಡನು ಖುಷಿಯಾಗಿರ್ತಾನೆ. ಇಲ್ಲ ಅಂತ ಯಾರು ಹೇಳಿದ್ರು ನಿಂಗೆ? ಅಂದ್ರೆ ನನ್ ಮನ್ಸ್ ಸರಿ ಇಲ್ಲ ಅಂತ ಮೀನಾ ನಂಗೋಸ್ಕರ ಅಡ್ಗೆ ಮಾಡ್ಕೊಂಡು ತಿಂದಿದ್ದಾಳ. ಅಂದ ಹೆಂಡತಿ ಆದವಳಿಗೆ ಚಿಕ್ಕ ಚಿಕ್ಕ ಆಸೆ ಇರುತ್ತೆ ಕಣೋ. ಏನೋ ಗಿರಿಜಾ ಆಸೆ ಪಟ್ಟು ಅಡಿಗೆ ಮಾಡ್ಕೊಂಡ್ ಬಂದಿದ್ದಾಳೆ. ನೀನು ಈ ಸಿಟ್ಟು ಮಾಡೋದು ಬಿಟ್ಟು ಖುಷಿ ಖುಷಿಯಾಗಿ ಊಟ ಮಾಡಿದ್ರೆ ಅವ್ರಿಗೂ ಖುಷಿ ಆಗತ್ತಪ್ಪ. ಆದ್ರೂ ಹನುಮಂತಣ್ಣ, ನಮ್ಮ ಮನೇಲಿ ನಡೀತಾ ಇರೋ ತಲಹರಟೆ ಒಂದೆರಡಲ್ಲ, ಅದಕ್ಕೆಲ್ಲ ನನ್ಸೋ. ಕೆಲವ್ರು ಕಾರಣ ಆಗಿದ್ದಾರೆ. ನಂದ, ಮನೆ ಒಡೆಯುವಂತ ಸೊಸೆಯರಿರೋ ಕಾಲದಲ್ಲಿ ಖುಷಿ ಖುಷಿಯಾಗಿ ಓಡಾಡ್ಕೊಂಡಿರುವಂತ ಸೊಸೆ ಸಿಕ್ಕಿದಾಳೆ, ಅದಕ್ಕೆ ಪುಣ್ಯ ಮಾಡಿದ್ರು ಅಂತ ಅವಳು ನಿಂಗೆ ಸಿಕ್ಕಿದಾಳೆ. ನಮ್ ಕಡೆ ಮೌನಂ ಸಮ್ಮತಿ ಲಕ್ಷಣಂ ಅಂತಾರೆ, ನಿಮ್ ಕಡೆನು ಹಾಗೆ ನಮ್ಮವ. ಹಾಗಾದ್ರೆ ಊಟ ಬಡ್ಸದ? ಎಲ್ರು ಬನ್ನಿ ಬನ್ನಿ, ಅಡಿಗೆ ಎಲ್ಲ ಬಿಸಿ ಬಿಸಿ ಆಗಿದೆ. ಬಿಸಿ ಬಿಸಿ ಊಟ ಮಾಡೋದು ಒಂದ್ ಯೋಗ. ಬಾ ನಂದ. ಬನ್ರಿ ಊಟ ಮಾಡಿ.
ನಮ್ಮ ಹುಡುಗರಿಗೆ ಅಮೂಲ್ಯನ ಹತ್ರ ಹೋಗಿ ಬ್ರೈನ್ ವಾಶ್ ಮಾಡಿ ಅಂತ ಹೇಳಿದ್ದೆ. ಅವ್ರು ಮಾಡಿದ್ರೆ ಇಷ್ಟೊತ್ತಿಗೆ ಅವಳು ನನ್ನ ಹುಡ್ಕೋ ಬರ್ಬೇಕಿತ್ತಲ್ಲ. ಏನೋ ಸಿದ್ದು ನೀನು ನಿನಗೋಸ್ಕರ ಕಡೆ ಹುಡುಕ್ತಿದ್ರೆ ನೀನ್ ಬಂದು ಇಲ್ಲಿ ಕೂತಿದ್ಯಲ್ಲ. ಏನೋ ಗೊತ್ತಿಲ್ಲ ಅಮ್ಮ, ಒಬ್ನೇ ಇರ್ಬೇಕು ಅನ್ಸ್ತು, ಅದಕ್ಕೆ ಏಕಾಂತವಾಗಿ ಕೂತಿದ್ದೀನಿ. ಏನೋ ಸಿದ್ದು ನೀನು ನಿನ್ನ ತುಂಬಾ ಪ್ರೀತಿಸ್ತಿದ್ಯಾ, ನಮ್ಮಿಬ್ರ ಮತ್ತೆ ಏನೋ ಸೀಕ್ರೆಟ್ ಇಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನ್ ಹೀಗೆ ಹೇಳಿ ನನ್ನ ಎಷ್ಟು ದೂರ ಮಾಡ್ತಿದ್ಯಾ ಗೊತ್ತಾ. ನಿನ್ ಕಷ್ಟ ಸುಖದಲ್ಲಿ ಭಾಗಿಯಾಗ್ಬೇಕಾಗಿರೋದು ನನ್ ಕರ್ತವ್ಯ. ನಿನಗ್ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ ತಾನೆ ಅದನ್ನ ಹೇಗ್ ಸಾಲ್ವ್ ಮಾಡ್ಬೇಕು ಅನ್ನೋದು ನನಗೆ ಗೊತ್ತಾಗೋದು. ಹೇಳ್ತೀನಿ ಅಮ್ಮ, ನಮ್ಮ ಅಮ್ಮಂಗೆ ಹುಷಾರಿರ್ಲಿಲ್ಲ, ಹೊಟ್ಟೆ ನೋವು ಅಂತ ಒದ್ದಾಡ್ತಾ ಇದ್ರು. ಅದಕ್ಕೆ ಡಾಕ್ಟರ್ ಹತ್ರ ಹಾಸ್ಪಿಟಲ್ ಕರ್ಕೊಂಡೋದೆ. ಅರ್ಜೆಂಟ್ ಆಗಿ ಯೂಟ್ರಸ್ ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು. ಅದಕ್ಕೆ 1 ಲಕ್ಷ ದುಡ್ಡು ಖರ್ಚಾಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಯಾರು ಕೇಳಿದ್ರು ದುಡ್ಡು ಅರೇಂಜ್ ಆಗ್ಲಿಲ್ಲ. ಆಮೇಲೆ ಒಬ್ಬ ಫೈನಾನ್ಷಿಯರ್ ಹತ್ರ ದುಡ್ಡು ಅರೇಂಜ್ ಮಾಡಿದೆ. ಅಮ್ಮಂಗೆ ಆಪರೇಷನ್ ಏನೋ ಆಯ್ತು. ಆಪರೇಷನ್ ಆದ್ಮೇಲೆ ಗೊತ್ತಾಯ್ತು ದುಡ್ಡು ತಗೊಂಡಿರೋದು ಒಬ್ಬ ಫೈನಾನ್ಷಿಯರ್ ಹತ್ರ ಅಲ್ಲ, ಒಬ್ಬ ರೌಡಿ ಹತ್ರ ಅಂತ. ಈಗ ರೌಡಿ 1 ಲಕ್ಷಕ್ಕೆ ಬಡ್ಡಿ, ಚಕ್ರ ಬಡ್ಡಿ, ಬಡ್ಡಿ ಅಂತ ಹೇಳಿ 2 ಲಕ್ಷ ದುಡ್ಡು ಕೊಡು ಅಂತ ಹೇಳ್ತಿದ್ದಾನೆ. ಏನು 2 ಲಕ್ಷ? ಈಗಂತೂ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಅಮ್ಮ. ಈಗ ದುಡ್ಡನ್ನ ಎಲ್ಲಿಂದ ಹೊಂದಿಸ್ತಿದ್ದು? ಅದೇ ಗೊತ್ತಾಗ್ತಿಲ್ಲ ಅಮ್ಮ. ನಿನಗೇನೋ ಒಂದು ಕೇಳ್ತೀನಿ, ನೀನ್ ತಪ್ಪು ತಿಳ್ಕೊಬಾರ್ದು. ಅದೇನಂತ ಹೇಳಿಸಿದ್ದು? 2 ಲಕ್ಷ ಏನಾದ್ರೂ ಮಾಡಿ ನೀನೇ ಹೊಂದಿಸ್ಕೊಡ್ಬೋದ ಅಮ್ಮ? ಆದ್ರೆ ಅಷ್ಟು ದುಡ್ಡು ಎಲ್ಲಿಂದ ಬರ್ಬೇಕು? ನಿನ್ನ ಹತ್ರ ಅಲ್ಲ ಅಮ್ಮ, ನಿಮ್ಮ ಅಪ್ಪನ ಹತ್ರ ಹೋಗಿ ಕೇಳ್ಬೋದಲ್ವಾ? ಅಷ್ಟಕ್ಕೂ ನಿಮ್ಮ ಅಪ್ಪ ಎಷ್ಟು ದೊಡ್ಡ ಶ್ರೀಮಂತರು ಅಂತ ಇಡೀ ದೊಡ್ಡಬಳ್ಳಾಪುರಕ್ಕೆ ಗೊತ್ತು. ಹಾಗಂತ ನಾನ್ ಕೇಳಿದ ತಕ್ಷಣ 2 ಲಕ್ಷ ಕೊಡಕ್ ಅವ್ರ ಸಾಧ್ಯನೇ ಇಲ್ಲ ಸಿದ್ದು. ನನಗೆ ಅರ್ಥ ಆಗುತ್ತಮ್ಮ, ನಾನ್ ನಿನ್ ಜೀವನದಲ್ಲಿ ಏನು ಅಲ್ಲ ಅಂತ. ಏನೇನೋ ಯಾಕೋ ಮಾತಾಡ್ತಿದ್ಯಾ? ನಾವಿಬ್ರು ಪ್ರೀತಿ ಮಾಡಕ್ ಶುರು ಮಾಡ್ದಾಗಿಂದ ನಾನು ನಿನ್ನ ಹತ್ರ ಯಾವತ್ತಾರು ಏನಾದ್ರು ಕೇಳಿದ್ದೀನ ಹೇಳು? ಅಪ್ಪ ಚಿಕ್ಕಪ್ಪ ಆಸೆ ಪಟ್ಟಿದ್ದಾರೆ ಅಂತ ಚೆನ್ನಾಗಿ ಓದ್ತಾ ಇದೀಯ ಅಷ್ಟೇ. ಹತ್ಬಿಟ್ರೆ 3 ಹೊತ್ತು ಆ ವಲ್ಲಭನ್ ಜೊತೆ ಜಗಳ ಆಡ್ತಾ ಇರ್ತೀಯ. ಹಾಗಿದ್ಮೇಲೆ ನಾನೇ ಯಾಕಮ್ಮ ನಿನ್ ಜೊತೆ ಇರ್ಬೇಕು? ಅಲ್ಲ ಅಮ್ಮ, ನೀನೇ ಅವಾಗ ಹೇಳ್ದೆ ನನ್ ಕಷ್ಟ ಸುಖ ಎಲ್ಲದ್ರಲ್ಲೂ ಭಾಗಿಯಾಗ್ತೀನಿ ಅಂತ. ಆದ್ರೆ ಇವಾಗ ನನಗೆ ಕಷ್ಟ ಬಂದಿದ ತಕ್ಷಣ ನೀನೇ ಮೊದ್ಲು ಓಡೋಗ್ತಿದ್ಯಲ್ಲ ಅಮ್ಮ. ಈ ಸುಖಕ್ಕೆ ನಾವ್ಯಾಕಮ್ಮ ಲವ್ ಮಾಡ್ಬೇಕು? ಒಂದ್ ಮಾತು ಹೇಳ್ತೀನಿ, ಬೇಜಾರ್ ಮಾಡ್ಕೋಬೇಡ ಅಮ್ಮ. ನೀನ್ ನನ್ನ ಲವ್ ಮಾಡ್ತಾ ಇದೀಯ ಅನ್ಕೊಂಡಿದೀಯ ಅಷ್ಟೇ. ಆದ್ರೆ ಅದು ಲವ್ ಅಲ್ಲ, ಇನ್ಫ್ಯಾಕ್ಚುಯೇಷನ್. ನನಗ್ ದುಡ್ಡು ತಂದ್ರೆ ಇದು ಇನ್ಫ್ಯಾಕ್ಚುಯೇಷನ್. ನನ್ ಮಾತಿನ ಅರ್ಥ ಅದಲ್ಲ ಕಣೆ. ನಿಜವಾದ ಪ್ರೀತಿ ಅಂತ ಒಪ್ಕೊಂತ. ಅಮ್ಮು, ನೀನ್ ದುಡ್ಡು ತರದೇ ಹೋದ್ರು ನೀನ್ ನಿಜವಾದ ಪ್ರೀತಿ ಅಂತ ನನಗೆ ಗೊತ್ತು ಅಮ್ಮು. ಏನೋ ಬೇಜಾರಲ್ಲಿ ಹಾಗಂದೆ ಅಷ್ಟೇ. ನಿನ್ ಕಷ್ಟಕ್ಕೆ ಆಗಿಲ್ಲ ಅಂತ ಅಂದ್ರೆ ನಿನ್ ಗರ್ಲ್ ಫ್ರೆಂಡ್ ಅನ್ಸ್ಕೊಳಕ್ಕೆ ಯೋಗ್ಯತೆನೇ ಇಲ್ಲ ಅಂತ ಅರ್ಥ. ನಾನು ಹೇಗಾದ್ರೂ ಮಾಡಿ ದುಡ್ಡು ತರ್ತೀನಿ ಸಿದ್ದು, ನನಗ್ ಬರ್ತೀನಿ. ಹನುಮಂತನ, ನೀವು ಕುತ್ಕೊಳ್ಳಿ. ಪರವಾಗಿಲ್ಲಮ್ಮ. ಅಯ್ಯೋ ಅಂಕಲ್, ಬನ್ನಿ ಕುತ್ಕೊಳ್ಳಿ, ಯಾಕೆ ಸಂಕೋಚ? ಸುಂದ್ರ, ಸರಿಯಾದ ಹೊತ್ತಿಗೆ ಬಂದು ಕುತ್ಕೋ, ಊಟ ಮಾಡಿ. ಓಹೋ, ನಿಮ್ಗೆ ಅಮ್ಮ ಮಾಡಿರೋ ಅಡಿಗೆ ಎಲ್ಲ ಹಿಡ್ಸಲ್ಲ ಅಲ್ವಾಪ್ಪ? ನೀನ್ ಹೆಂಡತಿ ಮಾಡಿರೋ ಅಡಿಗೆನೆ ನಿನ್ನ ರುಚಿಸೋದಲ್ವಾ? ಅವಳು ಮಾಡಿರೋ ಅಡಿಗೆನೆ ತಿನ್. ಹನುಮಂತಣ್ಣ, ಬದ್ನೆಕಾಯಿ ಪಲ್ಯ ಹಾಕ್ಲಾ? ಅಯ್ಯಯ್ಯೋ ಮಾವ, ಕೋಪ ಮಾಡ್ಕೋಬೇಡಿ, ನಾನ್ ನಿಮ್ಮ ಬಡ್ಸಲ್ಲ ಬಿಡಿ. ಹನುಮಂತಣ್ಣ, ಬಾವು ಹೆಂಡತಿ ಬಾವಿಗೆ ಬಿಡಿಸ್ತಾರೆ, ಅಳಿಮೈ ಹೆಂಡತಿ ಅಳಿಮಿಗೆ ಬಿಡಿಸ್ತಾರೆ. ನಮ್ಮ ಹೆಂಡತಿ ಯಾವಾಗ ಬಿಡಿಸೋದು ದೇವ್ರು. ಇಬ್ರು ಸೇರಿ ಜಮಾಯಿಸಿ.
ದೊಂಡೆಕಾಯಿ ಪಲ್ಯ ಅಂತೂ ಸೂಪರ್. ಹೌದಾ ಕೇಶವ? ನಾನೇ ಮಾಡಿರೋದು ಕಣೋ. ಬಾಯಿಗೆ ಇಟ್ಟಿದ್ದಂಗೆ ಗೊತ್ತಾಯ್ತು ಮೀನಾ, ನೀನೇ ಮಾಡಿದ್ದು ಅಂತ. ಮೀನಾ, ನಿನ್ ಗಂಡಂಗೆ ಇನ್ನೊಂದ್ ಸ್ವಲ್ಪ ಪಲ್ಯ ಅದ್ರಲ್ಲೇ ಹೊಟ್ಟೆ ತುಂಬಿಸ್ಕೊಳ್ಳಿ. ಅಮ್ಮ, ಬದನೆಕಾಯಿ ಪಲ್ಯನ ಬಡ್ಸಮ್ಮ. ಇದನ್ನ ನಾನು ನನ್ ಗಂಡಂಗೆ ಬಂದಿರೋದು, ನಾನು ಅವ್ರಿಗಷ್ಟೇ ಬಡ್ಸೋದು. ಅಕ್ಕ ಟೊಮೆಟೊ ಗೊಜ್ಜು ಮಾಡಿದ್ಯಲ್ಲ ಅದನ್ನ ಬಡ್ಸಕ. ಏ ಸುಂದ್ರ, ನಿನಗೆ ಗೊತ್ತಾಯ್ತು ನಾವ್ ಅದೇ ಗೊಜ್ಜು ಮಾಡ್ಕೊಂಡ್ ಬಂದಿದೀವಿ ಅಂತ? ಅದು ಪರಿಮಳ ಪರಿಮಳ ಬರೋದಕ್ಕೆ ಅದು ಇನ್ನೂ ಓಪನ್ ಮಾಡಿಲ್ಲ. ನನ್ನ ಮೂಗು ತುಂಬಾ. ಅದೇ ನೋಡಿ, ನಿಮ್ ಯಜಮಾನ್ರಿಗೆ ಗೊತ್ತಾಗದೆ ಇರೋಗೆ ನಾನ್ ಮಾಡಿರೋ ಅಡ್ಗೆನ್ ಬಡ್ಸಿದೀನಿ. ಅಯ್ಯಯ್ಯೋ, ಅದು ಉಪ್ಪಿನಕಾಯಿ ಬಡ್ಸೋದೇ ಮರ್ತೋಗಿದ್ದೀರಿ. ನೀನು ನನ್ ಗಂಡ ನೆಮ್ಮದಿಯಾಗಿ ಊಟ ಮಾಡೋದು ನಿನ್ಗೆ ಇಷ್ಟ ಇಲ್ವೇನೆ? ಯಾಕೆ ಬಡಿಸ್ದೆ? ತಿಂದಿದ ತಕ್ಷಣ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಕಣೆ. ರೀ, ಏನಾಯ್ತು? ಏನಿಲ್ಲ, ಎಲ್ಲ ಚೆನ್ನಾಗಿದೆ. ಹೌದಾ? ಸರಿ, ತಿನ್ನಿ. ಅತ್ತೆ, ಮಾವನ್ ಗೊತ್ತೇ ಆಗಿಲ್ಲ ನಾನ್ ಮಾಡಿರೋ ಅಡ್ಗೆ ತಿನ್ಬಿಟ್ರು. ಅವ್ರು ಯಾಕೆ ತಿಂತಾ ಇದಾರೆ ಅಂದ್ರೆ, ನಾನ್ ಹೇಳಿರೋ ಹದದಲ್ಲೇ ಮಾಡಿದ್ಯಲ್ಲ, ಅದಕ್ಕೆ ಬದುಕೊಂಡೆ. ಅಡಿಗೆ ತುಂಬಾ ಚೆನ್ನಾಗಿದೆಯಮ್ಮ. ಎಷ್ಟೋ ದಿವಸ ಆಗೋಯ್ತು ಈ ತರ ಊಟ ಮಾಡಿ. ದಿನ ಹಿಂಗೆ ಅಡಿಗೆ ಮಾಡ್ಕೊಂಡ್ ತಂದ್ಬಿಡು, ನಾವ್ ಇಲ್ಲೇ ಬ್ಯಾಟಿಂಗ್ ಮಾಡ್ಕೊಂಡ್ಬಿಡ್ತೀವಿ. ಇಲ್ಲ ಸಾರಿ, ನಾವು ಮನೆಗೆ ಬರ್ತೀವಿ.